ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದಲ್ಲಿ ಡಾಕ್ಟರ್ನಿಂದಲೇ ಡಾಕ್ಟರ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ರಂಕಾ ಕೆಸ್ಟೆಲೋ ಅಪಾರ್ಟ್ಮೆಂಟ್ ನಲ್ಲಿ ರಾತ್ರಿ ಆಗಿದ್ದಾದ್ರೂ ಏನು ಹಾಗಾದ್ರೆ ಅದರ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ಕೊಲೆ ಆದ ರಾತ್ರಿ ಏನ್ ನಡೀತು ಹಾಗಾದ್ರೆ? ಪತಿಯನ್ನು ಕೊಂದು ಮಗುವಿಗೂ ಚಾಕು ಇರ್ದಿದ್ದೇಕೆ? ಕೌಟುಂಬಿಕ ಕಲಹಕ್ಕೆ ಪತಿಯನ್ನೇ ಕೊಂದಂತ ಡಾಕ್ಟರ್ ಪತ್ನಿ. ಕಿರಣ್ ಹೊನ್ನಣ್ಣವರ್ 45 ವರ್ಷದ ವ್ಯಕ್ತಿ ಹತ್ಯೆಯಾದಂತ ಪತಿ. ಕೊಲೆ ಮಾಡಿ ಪತಿ ಕುಟುಂಬಸ್ಥರಿಗೆ ಸುಳ್ಳು ಹೇಳಿದ್ದಂತ ಡಾಕ್ಟರ್ ಪ್ರಿಯಾಂಕಾ. ಕೊಲೆ ಮಾಡಿ ಮೊಬೈಲ್ ನಲ್ಲಿ ರೀಲ್ಸ್ ನೋಡ್ತಾ ಇದ್ದಂತ ರಾಕ್ಷಸಿ ಡಾಕ್ಟರ್ ಈಕೆ. ಇತ್ತ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂತ ಮಗ ನೇಹಿತ್. ಮಗನ ರೂಮ್ ನಲ್ಲಿಯೇ ಮೊಬೈಲ್ ನೋಡ್ತಾ ಇದ್ಲಂತೆ ಪಾಪಿ ಪ್ರಿಯಾಂಕಾ, ರೀಲ್ಸ್ ನೋಡ್ತಾ ಇದ್ಲು. ಯಾತಕ್ಕಾಗಿ ಹಾಗಾದ್ರೆ ಕೊಲೆ ಆಯ್ತು? ಧಾರವಾಡದಲ್ಲಿ ಡಾಕ್ಟರ್ನಿಂದಲೇ ಡಾಕ್ಟರ್ ಹತ್ಯೆ ಕೇಸ್ ಇದು. ಅಂದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಡಾಕ್ಟರ್. ರಂಕಾ ಕೆಸ್ಟೆಲ್ಲೋ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತ ಭೀಕರ ಕೊಲೆ ಇದು. ಪತಿಯನ್ನು ಕೊಂದು ಮಗುವಿಗೂ ಕೂಡ ಚಾಕು ಇರ್ದಿದ್ಲು ಈಕೆ. ಯಾತಕ್ಕಾಗಿ ಹಾಗಾದ್ರೆ ಅಂತ ಸದ್ಯ ಮಗು ಸಾವು ಬದುಕಿನ ಹೋರಾಟದಲ್ಲಿದೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದೆ. ಅಷ್ಟೇ ಅಲ್ಲ, ಗಂಡನನ್ನ ಕೊಲೆ ಮಾಡಿ ಮಗುವಿಗೂ ಚಾಕು ಇರಿದು ಈಕೆ ಮಾತ್ರ ಆರಾಮಾಗಿ ರೀಲ್ಸ್ ನೋಡ್ತಾ ಇದ್ಲಂತೆ ಪ್ರಿಯಾಂಕಾ. ಸದ್ಯ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದಾರೆ. ಆಕೆ ಡಾಕ್ಟರ್ ಇರಬಹುದು ನಿಜ, ಆದ್ರೂ ಕೂಡ ಆಕೆಯ ಮಾನಸಿಕ ಸ್ಥಿತಿ ಸರಿ ಇತ್ತೋ ಇಲ್ವೋ, ಯಾತಕ್ಕಾಗಿ ಆಕೆ ಕೊಲೆ ಮಾಡಿರೋದು, ಅದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಇತ್ತೀಚೆಗಂತೂ ಈ ಕೊಲೆ ಕೇಸ್ಗಳು ಹೆಚ್ಚಾಗ್ತಾನೆ ಇವೆ. ಗಂಡ ಹೆಂಡತಿನ ಕೊಲೆ ಮಾಡೋದು, ಹೆಂಡತಿ ಗಂಡನ ಕೊಲೆ ಮಾಡೋದು. ಅಟ್ಲೀಸ್ಟ್ ಏನೋ ಜಗಳ ಆಯ್ತು, ಡಿವೋರ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಮಾಡ್ಕೊಂಡು ಬಿಟ್ಬಿಡ್ಬೋದು, ಬದುಕೋದಕ್ ಬಿಡ್ಬೋದು. ಆದ್ರೆ ಆ ರೀತಿಯಾಗಿ ಯಾರು ಕೂಡ ಮನಸ್ಥಿತಿಯನ್ನ ತಂದ್ಕೊಳ್ತಾ ಇಲ್ಲ. ಬದಲಿಗೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಚಾಕು ಇರಿದು ಕೊಲೆ ಮಾಡೋದು ಅಥವಾ ಬೇರೆ ಬೇರೆ ರೀತಿಯಾಗಿ ಸ್ಕೆಚ್ ಆಗಿ ಕೊಲೆ ಮಾಡೋದೇ ಹೆಚ್ಚಾಗ್ತಿದೆ. ಧಾರವಾಡದಲ್ಲೂ ಅಂತ ಕೇಸ್ ಬೆಳಕಿಗೆ ಬಂದಿದೆ. ಕಿರಣ್ ಹೊನ್ನಣ್ಣನವರಂತ ಇಲ್ಲಿ ಪವನ್ ಹೈಸ್ಕೂಲ್ ಎದುರಿಗೆ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ 6th ಫ್ಲೋರಲ್ಲಿ ಒಂದು ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಡಾಕ್ಟರ್ ಇದ್ದಾರೆ, ಅನೆಸ್ಥೆಟಿಸ್ಟು, ಇಲ್ಲೇ ಚಿರಾಯು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವರ ಶ್ರೀಮತಿ ಪ್ರಿಯಾಂಕಾ ಕತ್ತನಹಳ್ಳಿ ಅಂತ, ಇವರು ಕೂಡ MBBS MS ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಮತ್ತು ಮಗು ನಿಹಿತ್ ಅಂತ 8 ವರ್ಷದ್ದು. ಇವರು 3 ಜನ ಈ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮತ್ತು ಅವರ ಕುಟುಂಬ ಸದಸ್ಯರು ಅಂದರೆ ಗಂಡನ ಕಡೆಯವರು ಆಗಾಗ ಬರ್ತಾ ಹೋಗ್ತಾ ಇರ್ತಾರೆ ಅನ್ನೋಂಥದ್ದು ತಿಳಿದು ಬಂದಿದೆ. ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ, ಇವಾಗ ಸದ್ಯಕ್ಕೆ ಮಾಹಿತಿ ಬಂದಿರುವಂಥದ್ದು, ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಿರಣ್ ತನ್ನ ಒಂದು ರೂಮಲ್ಲಿ ಇನ್ ದ ಪೂಲ್ ಆಫ್ ಬ್ಲಡ್ ಅಂದರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಮತ್ತು ಮೃತ ಹೊಂದಿದ್ದಾನೆ. ಮತ್ತು ನಿಹಿತ್ ಅನ್ನೋ ಮಗು ಏನಿದೆ ಅದಕ್ಕೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿದೆ. ಅದು ಯಾವಾಗ ಸ್ಟ್ಯಾಬ್ ಇಂಜುರಿ ಆಯಿತು ಅನ್ನೋಂಥದ್ದೆಲ್ಲ ಅಸರ್ಟೈನ್ ಮಾಡಬೇಕಾಗಿದೆ ಇನ್ವೆಸ್ಟಿಗೇಷನಲ್ಲಿ. ಬಟ್ ಇನ್ನೂ ಅಲೈವ್ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಇನ್ಸಿಡೆಂಟ್ ಯಾವಾಗ ಆಯಿತು, ಯಾವ ಕಾರಣಕ್ಕಾಯಿತು, ಮತ್ತು ಇದ್ದದ್ದು 3 ಜನ, ಗಂಡ ಹೆಂಡತಿ ಮಗು. ಹೊರಗಡೆ ಇಂದ ಯಾರು ಬಂದಿರೋದಾಗಲಿ ಆ ಥರದ್ದು ಯಾವುದೂ ಆಗಿಲ್ಲ. ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬೆಳಗ್ಗೆಯಿಂದ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆನೇ ಇದ್ದೀನಿ, ಗಂಡ ಹೊರಗಡೆ ಹೋಗಿದ್ದಾನೆ, ಈ ಥರದ್ದು ಏನೇನೋ ಹೇಳಿದ್ದಾರೆ. ಏನೇನಾಗಿದೆ, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನೇನು ಹೇಳಿದ್ದಾರೆ ಮತ್ತು ಇಲ್ಲಿ ಏನು ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಪತ್ತೆ ಮಾಡಬೇಕಾಗತ್ತೆ. ಒಂದು ಕೊಲೆ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊತಾ ಇದ್ದೀವಿ. ಎಷ್ಟೊತ್ತಿಗಾಗಿರ್ಬೋದು ಸರ್? ಎಕ್ಸಾಕ್ಟ್ಲಿ ಗೊತ್ತಿಲ್ಲ.